व्यासाय भवनाशाय श्वेशाय गुणराशये गद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटत्वं च हनोमत्स्मरणात् भवेत्। भवति तदभावः दृढमो कोऽपि वाग्मी जडपतिरभिचिन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्या सद्गुणोगाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यकर्णिः वसतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोयावस्मदुष्टार्थसिद्धये। दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्यहरिप्रेतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ಹರಿಕಥಾಮೃತ ಸಾರದಲ್ಲಿ ಹಿಂದಿನ ಸಂಧಿಯಲ್ಲಿ ಭಗವಂತನ ದೇವತಾ ಅನುಕ್ರಮಣಿಕಾ ಸಂಧಿ ಅಂತ ಹೇಳಿಕೊಂಡು ದೇವತಾ ಕಕ್ಷಾ ತಾರತಮ್ಯವನ್ನು ತಿಳಿಸಿ, ಮುಂದಿನ ಸಂಧಿಯಲ್ಲಿ ಒಂದು ಕೇವಲ ಒಬ್ಬ ದೇವತೆಯ ವಿಶೇಷವಾದಂತಹ ವರ್ಣನೆಗೋಸ್ಕರವಾಗಿ ಅವನಿಗೋಸ್ಕರವಾಗಿ ಮೀಸಲಾಗಿರತಕ್ಕಂತಹ ಸಂಧಿ ಇದು ವಿಘ್ನೇಶ ಸಂಧಿ ಅಂತ ಹೇಳಿಕೊಂಡು ಇದಕ್ಕೆ ನಾಮಕರಣವನ್ನು ನಾಮಧೇಯವನ್ನು ಇಡ್ತಾರೆ. ಕೇವಲ ಆ ಗಣಪತಿಯ ವಿಶೇಷವಾಗಿರತಕ್ಕಂತಹ ವಿಘ್ನ ನಿವಾರಕ ವಿಘ್ನ ಕರ್ತೃ ಎರಡಕ್ಕೂ ನಿಯಾಮಕನಾಗಿರತಕ್ಕಂತಹ ಆ ವಿನಾಯಕನ ವಿಶೇಷವಾದಂತಹ ವಿಚಾರಗಳನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ವಿಘ್ನೇಶ್ವರ ಸಂಧಿ ಅಂತ ಹೇಳಿಕೊಂಡು ನಾಮವನ್ನು ಇಡ್ತಾರೆ. ಅದರಲ್ಲಿ ಆರಂಭದಲ್ಲಿ ಅವನ ಗಣಪತಿಯ ವಿಶೇಷವಾದಂತಹ ಚಿಂತನೆಯನ್ನು ಹೇಳ್ತಾರೆ. ಯಾರು ಅಂತ ಕೇಳಿದರೆ, ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನು ಉದ್ಧರಿಸು ಎಂಬುದಾಗಿ ಜಗನ್ನಾಥದಾಸರು ಈ ಸಂಧಿಯ ಆರಂಭವನ್ನು ಮಾಡ್ತಾರೆ. ಏನು ಅಂತ ಕೇಳಿದರೆ, ಆ ಗಣಪತಿಯ ಒಂದು ಚಿಂತನೆಯನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಆ ಶ್ರೀಶನಂಘ್ರಿ ಭಗವಂತನ ಅಂಘ್ರಿ ಸರೋಜಗಳಲ್ಲಿ ವಿಶೇಷವಾಗಿ ಆಸಕ್ತವಾಗಿರತಕ್ಕಂತಹ ಆಸಕ್ತನಾದವನು. ಅದೇ ರೀತಿಯಾಗಿ ಮಹೇಶ ಸಂಭವ ರುದ್ರನ ಮಗ. ಅಷ್ಟು ಮಾತ್ರವಲ್ಲದೆ ಮನ್ಮನದೊಳು ನನ್ನ ಮನಸ್ಸಿನಲ್ಲಿ ಮನದೊಳು ಪ್ರಕಾಶಿಸು ಅನುದಿನ. ಏನು ಅಂತ ಕೇಳಿದರೆ, ಪ್ರಕಾಶಿಸು ಅಂದರೆ ನನ್ನ ಮನಸ್ಸಿನಲ್ಲಿ ವಿಶೇಷವಾಗಿ ನೀನು ಇರಬೇಕು, ಇದ್ದುಕೊಂಡು ಮನ್ಮನದೊಳು ಪ್ರಕಾಶಿಸು ಅನುದಿನ. ಏನು ಪ್ರಾರ್ಥಿಸುವೆ ಪ್ರೇಮ ಅತಿಶಯದಿಂದ. ಅವನು ನನ್ನನ್ನು ನೀನು ವಿಶೇಷವಾಗಿ ನನ್ನನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಡುವ ಮೂಲಕವಾಗಿ ಏನಾಗಬೇಕು ಅಂತ ಕೇಳಿದ್ರೆ, ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ. ವಿಶೇಷವಾಗಿ ವೇದವ್ಯಾಸ ರೂಪಿಯಾದಂತಹ ಭಗವಂತನ ಕರುಣನೆಗೆ ಪಾತ್ರನಾಗಿರತಕ್ಕಂಥವನು. ಅಂತಹ ಪಾತ್ರನಾಗಿರ್ತಕ್ಕಂತಹ ಮತ್ತು ಮಹದಾಕಾಶಪತಿ, ಈ ಭೂತಾಕಾಶಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಬೃಹದ್ಭಾಷ್ಯದಲ್ಲಿ ವಿಶೇಷವಾಗಿ ಹೇಳುತ್ತಾರೆ, ನಭೋಭಿಮಾನಿ ವಿಘ್ನೇಶೋ ವಿಷ್ಣೋರ್ ಮಾಂಸಾಶ್ರಿತಶ್ರಿತಃ ಸದಾ
ಅಂತರಿಕ್ಷಾಭಿಮಾನಿ ಚ ತತ್ಸೂನು ಉದರೇ ಸ್ಥಿತಃ ಆಕಾಶದೇವತಾ ವಿಘ್ನ ತಥೋ ವಾಯೋ ಸತೋ ಮರುತು ಅಂತ ಹೇಳಿಕೊಂಡು ಷಡ್ಪ್ರಶ್ನದಲ್ಲಿ ಆಕಾಶನಾಮ ವಿಘ್ನೇಶ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥವನು ಎಂಬುದಾಗಿ ಹೀಗೆ ಆ ಗಣಪತಿಯ ವಿಶೇಷವಾಗಿರತಕ್ಕಂತಹ ವಿಚಾರಗಳನ್ನು ಹೇಳ್ತಾರೆ. ಆ ಗಣಪತಿ ವೇದವ್ಯಾಸರೂಪಿಯಾಗಿರುವಂತಹ ಭಗವಂತನ ಆ ಕರುಣೆಗೆ ಪಾತ್ರನಾಗಿರ್ತಕ್ಕಂಥವನು. ಯಾಕೆ ಅಂತ ಕೇಳಿದ್ರೆ ಆ ವೇದವ್ಯಾಸರ ಮಹಾಭಾರತದ ಲೇಖನದ ಕಾರ್ಯದಲ್ಲಿ ನೇಮಿಸಿ, ಅಂದರೆ ವೇದವ್ಯಾಸರು ಹೇಳುವಂತಹ ಸಂದರ್ಭದಲ್ಲಿ ಆ ಗಣಪತಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ವ್ಯಾಸರ ಮಹಾಭಾರತದ ವಿಚಾರಗಳನ್ನು ತಾನು ಲೇಖನ ರೂಪಕ್ಕೆ ಅದನ್ನು ಬರೆಯುವ ಮೂಲಕವಾಗಿ ಆ ವೇದವ್ಯಾಸ ರೂಪಿಯಾದಂತಹ ಭಗವಂತನ ಕರುಣೆಗೆ ಪಾತ್ರನಾಗಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ರುದ್ರದೇವರ ಏನು ಆ ಮಹೇಶ ಸಂಭವ, ರುದ್ರದಿಂದ ರುದ್ರನ ಮಗ ಆ ಮಹೇಶ ಸಂಭವ ಅಂತೆಂಬುದಕ್ಕೆ ಆ ಪಾರ್ವತಿ ಅದರಲ್ಲಿ ತಾನು ಒಂದು ತನ್ನ ವಿಚಾರಗಳನ್ನು ವ್ಯವಸ್ಥೆ ಮಾಡುವ ಮೂಲಕವಾಗಿ ಆ ಸೃಷ್ಟಿ, ತಾನು ಪಾರ್ವತಿ ಆ ರುದ್ರದೇವರ ಮಗನಾಗಿರತಕ್ಕಂಥವನನ್ನು ಸೃಷ್ಟಿ ಮಾಡ್ತಾಳೆ. ವಾಸ್ತವಿಕವಾಗಿ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಉತ್ಪತ್ತಿ ಅಸಂಭವಾತ್ ಅಂತ. ಅದು ಏನರ್ಥ ಅಂತ ಕೇಳಿದ್ರೆ, ಕೇವಲ ಈ ಶಾಕ್ತ ಮತ ಏನಿದೆ ಅಂದರೆ ಕೇವಲ ಶಕ್ತಿಯೇ ಎಲ್ಲದಕ್ಕೂ ಕೂಡ ಸೃಷ್ಟಿಗೆ ಅರ್ಹಳು ಎಂಬ ವಿಚಾರ ಏನಿದೆ ಅದನ್ನು ನಿಷೇಧ ಮಾಡುವ ಮೂಲಕವಾಗಿ ಏನು ಕೇವಲ ಶಕ್ತಿಯಿಂದ ಸೃಷ್ಟಿ ಕಾರ್ಯ ಎಂಬುದು ಸಾಧ್ಯವಿಲ್ಲ ಎಂಬಂತಹ ವಿಚಾರವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದರೂ ಅದರಲ್ಲಿ ರುದ್ರದೇವರ ಅನುಗ್ರಹ ಎಂಬುದು ವಿಶೇಷವಾಗಿ ಕಾರಣೀಭೂತವಾಗಿರತಕ್ಕಂತಹದ್ದು ಎಂಬಂತಹ ವಿಚಾರವನ್ನು, ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಇನ್ನು ಆಕಾಶತತ್ವಕ್ಕೆ ಏನು ಭೂತಾಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಎಂಬಂತಹ ವಿಚಾರವನ್ನು ಹೇಳಿ ಆ ರುದ್ರದೇವರ ಮಗನಾಗಿರತಕ್ಕಂತಹ ಆಕಾಶಪತಿಯಾಗಿರ್ತಕ್ಕಂಥ ಗಣಪತಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಹೇಳಿ ಅದಕ್ಕೆ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ನಾವು ನಿತ್ಯದಲ್ಲಿಯೂ ಕೂಡ ಗಣಪತಿಯನ್ನು ಸ್ತೋತ್ರ ಮಾಡ್ತೇವೆ. ಮಹೋದರೋ ವಿಘ್ನ ಗಜಮುಖ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯ ವಿಘ್ನಹರ ಕಾಮದಸ್ತರಯಾಖ್ಯಂ ಎಂಬುದಾಗಿ ಏನು ನಾವು ನಿತ್ಯದಲ್ಲಿಯೂ ಕೂಡ ಗಣಪತಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಮಹೋದರ, ಅವನಿಗೆ ಮಹೋದರ ಲಂಬೋದರ ಎಂಬುದಾಗಿ ಅವನನ್ನು ನಾವು ಕರೆಯುತ್ತೇವೆ. ಅಂತಹ ಮಹೋದರ ಗಜಮುಖ, ಮತ್ತೆ ಗಜಮುಖವನ್ನು ಪಡೆದುಕೊಂಡಿರತಕ್ಕಂಥವನು. ಆ ಗಜಮುಖತ್ವವನ್ನು ಪಡೆದುಕೊಂಡದ್ದು ಹೇಗೆ ಅಂತ ಕೇಳಿದರೆ, ಉಪನಿಷತ್ತು ಹೇಳುವಂತಹದ್ದು ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜಭದ್ರತಾ. ಗಣಪತಿ ಆ ರುದ್ರದೇವರ ಏನು ಭಗವಂತನ ವಿಶ್ವರೂಪದ ಒಂದು ಉಪಾಸನೆಯಲ್ಲಿ ಅದರಲ್ಲಿ ನಡುವಿನ ಮುಖ ಅದು ಗಜಮುಖತ್ವ. ಅಂತಹ ಗಜಮುಖತ್ವವನ್ನು ಉಪಾಸನೆ ಮಾಡಿದ್ದರಿಂದಾಗಿ ಅವನು ಗಜಮುಖತ್ವವನ್ನು ಪಡೆದ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅಂತಹ ಕಾಮ ಏನು ಏನನ್ನು ಬೇಕಾದರೂ ಕೊಡುವಂತಹ ಸಾಮರ್ಥ್ಯವುಳ್ಳವನು. ಅಷ್ಟು ಮಾತ್ರವಲ್ಲದೆ ಕಾಮಂ ಯದಿಚ, ನಮಗೆ ದುಷ್ಟವಾಗಿರತಕ್ಕಂತಹ ಕಾಮನೆಗಳನ್ನು ನಮ್ಮಿಂದ ದೂರ ಮಾಡ್ತಾನೆ. ಆದ್ದರಿಂದಾಗಿಯೂ ಕೂಡ ಕಾಮದ ಎಂಬುದಾಗಿ ಅವನನ್ನು ಉಪಾಸನೆ ಮಾಡ್ತಾರೆ, ಹೇಳ್ತಾರೆ ಉಪನಿಷತ್ಕಾರರು, ಅದೇ ರೀತಿಯಾಗಿ ಪುರಾಣಕಾರರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಮುಂದೆ ಇನ್ನಷ್ಟು ಅವನ ಬೇರೆ ಬೇರೆ ಶಬ್ದಗಳನ್ನು ಇಲ್ಲಿ ಹೇಳ್ತಾರೆ. ಅವನಿಗೆ ಬೇರೆ ಬೇರೆ ಶಬ್ದಗಳನ್ನು ಹೇಳ್ತಾರೆ.
ಯಾವುದು ಅಂತ ಕೇಳಿದ್ರೆ ಏಕದಂತ ಇಭೇಂದ್ರ ಮುಖ ಚಾಮೀರ ಕರಕೃತ ಸುಭೂಷಣಾಂಗ ಕೃಪಾ ಕಟಾಕ್ಷರಿ ನೋಡು ವಿಜ್ಞಾಪಿಸುವೆ ಇನಿತೆಂದು ನೋಕನೀಯನ ತುಸಿದುತಿಪ್ಪ ವಿವೇಕಿಗಳ ಸಹವಾಸಗಳ ಸುಖಗಳ ಈ ಕರ್ಣಿಸು ಯಮಗೆ ಸಂತತ ಪರಮ ಕರುಣದಲ್ಲಿ. ಆ ಗಜಮುಖ ಉಳ್ಳವನು ಗಣಪತಿ ಅವನ ವಿಚಾರವನ್ನು ಹೇಳ್ತಾರೆ. ಅವನಿಗೆ ಮೊದಲಿಗೆ ಕೊಟ್ಟಿರತಕ್ಕಂಥ ಹೆಸರು ಏನು ಅಂತ ಕೇಳಿದ್ರೆ ಏಕದಂತ ಅಂತ. ಯಾಕೆ ಅಂತ ಕೇಳಿದ್ರೆ ಆ ಏಕದಂತತ್ವಕ್ಕೆ ಆ ವಿಚಾರ ಏನು ಅಂತ ಕೇಳಿದ್ರೆ ಒಂದು ದಂತವನ್ನು ತಾನು ಲೇಖನಿಯನ್ನಾಗಿ ಇಟ್ಟುಕೊಂಡ. ಆ ಲೇಖನಿಯಾಗಿ ಇಟ್ಟುಕೊಂಡಿರತಕ್ಕಂತಹದ್ದು. ಇನ್ನೊಂದೇನು ಅಂತ ಕೇಳಿದ್ರೆ ಒಬ್ಬ ದೈತ್ಯನ ಸಂಹಾರಕ್ಕೋಸ್ಕರವಾಗಿ ತನ್ನ ಒಂದು ದಂತವನ್ನು ಮುರಿದು ಆ ದೈತ್ಯನ ಸಂಹಾರಕ್ಕೋಸ್ಕರವಾಗಿ ದಂತವನ್ನು ಕಿತ್ತು ಎಸೆದಿರತಕ್ಕಂತಹ ವಿಚಾರವನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ. ಅದರಿಂದಾಗಿಯೂ ಕೂಡ ಅವನಿಗೆ ಏನು ಕರೀತಾರೆ ಏಕದಂತ, ಒಂದು ದಂತವುಳ್ಳರತಕ್ಕಂಥವನು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಎರಡನೆಯದ್ದು ಇಭೇಂದ್ರ ಮುಖ. ಆ ಭಗವಂತನನ್ನು ಅವನು ಗಜಮುಖತ್ವವನ್ನು ಉಪಾಸನೆ ಮಾಡಿದ್ದರಿಂದಾಗಿ ಏನು ಭಗವಂತನನ್ನು ಅವನು ಏನು ಉಪಾಸನೆ ಮಾಡಿದ ಗಜೇಂದ್ರ ಮುಖ, ಗಜೇಂದ್ರ ಮುಖವುಳ್ಳವನು ಗಜಮುಖವುಳ್ಳವನು ಎಂಬುದನ್ನು ಉಪಾಸನೆ ಮಾಡಿದ. ಅದರಿಂದ ಯಂ ಯಥಾ ಉಪಾಸತೆ ತಥೈವ ಭವತಿ. ನೀನು ದೇವರನ್ನು ಹೇಗೆ ಉಪಾಸನೆ ಮಾಡ್ತೀಯೋ, ದೇವರನ್ನು ಹೇಗೆ ಧ್ಯಾನ ಮಾಡ್ತೀಯೋ, ಧ್ಯಾನದ ಫಲ ನಿನಗೆ ಅದೇ ರೀತಿಯಾಗಿ ಲಭಿಸುವಂತಹದ್ದು ಎಂಬಂತಹ ವಿಚಾರವನ್ನು ತೋರಿಸಿಕೊಟ್ಟಿರತಕ್ಕಂತಹದ್ದು ಆ ವಿಶ್ವಮೂರ್ತಿಯ ವಿಶ್ವನಾಮಕ ಭಗವಂತನ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಅವನಿಗೆ ಗಜಮುಖತ್ವವನ್ನು ಪಡೆದುಕೊಂಡ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದಿನ ವಿಶೇಷಣವನ್ನು ಕೊಡುತ್ತಾರೆ. ಅವನ ಶರೀರ ತುಂಬ ಹೊಳೆಯುವಂತಹ ಶರೀರವುಳ್ಳವನು. ಮತ್ತು ಅವನನ್ನು ಹೇಳ್ತಾರೆ ನೋಕನೀಯನ ತುತಿಸುತ್ತಿಪ್ಪ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ನಕರ್ಮಣ ವರ್ಧತೆ ನೋಕನೀಯಾನ್. ಆ ಶತಪಥ ಬ್ರಾಹ್ಮಣದಲ್ಲಿ ಬರತಕ್ಕಂತಹ ಮಾತು ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ವಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಕರ್ಮದ ಬಂಧನ ಬರಬಾರದು, ಕರ್ಮದ ಬಂಧನ ಇರಬಾರದು ಅಂತಾದರೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು? ಅಕರ್ಮಣ ವರ್ಧತೆ ನೋಕನೀಯಾನ್. ಕರ್ಮದಿಂದಾಗಿ ಭಗವಂತ ವರ್ಧಿಸ್ತಾನೆ, ಕರ್ಮದಿಂದಾಗಿ ಭಗವಂತ ಕ್ಷೀಣಿಸ್ತಾನೆ ಎಂಬಂತಹ ವಿಚಾರವನ್ನು ಯಾವ ಕಾಲಕ್ಕೂ ಕೂಡ ನಾವು ತಿಳ್ಕೊಳ್ಳಬಾರದು. ನಮಾಂ ಕರ್ಮಾಣಿ ಲಿಂಪಂತಿ. ಭಗವಂತನಿಗೆ ಕರ್ಮದಿಂದಾಗಿ ವರ್ಧನೆ, ಕರ್ಮದಿಂದಾಗಿ ಕರ್ಮದ ಅಭಾವದಿಂದಾಗಿ ಭಗವಂತನಿಗೆ ಹ್ರಾಸ, ಇದನ್ನು ಯಾವ ಕಾಲಕ್ಕೂ ಕೂಡ ನೀವು ಚಿಂತನೆಯನ್ನು ಮಾಡಬಾರದು ಎಂಬುದನ್ನು ತಿಳಿಸಿಕೊಡುತ್ತಾರೆ. ನಮಾಂ ಕರ್ಮಾಣಿ ಲಿಂಪಂತಿ. ಕರ್ಮ ಎಂಬುದು ನನಗೆ ಬಂಧಕ ಆಗೋದಿಲ್ಲ, ಕರ್ಮ ನನಗೆ ಬಂಧಕ ಅಲ್ಲ ಎಂಬುದನ್ನು ಹೇಳ್ತಾರೆ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ. ಕರ್ಮದ ಫಲದಲ್ಲಿಯೂ ಕೂಡ ನನಗೆ ಆಸೆ ಇಲ್ಲವೇ ಇಲ್ಲ. ಇತಿಮಾಂ ಯೋಭಿಜಾನಾತಿ. ಹೀಗೆ ನೀನು ದೇವರನ್ನು ನನ್ನನ್ನು ಉಪಾಸನೆ ಮಾಡು, ಈ ರೀತಿಯಾಗಿ ನನ್ನನ್ನು ಧ್ಯಾನ ಮಾಡು, ಆವಾಗ ನಿನಗೆ ಕರ್ಮದ ಬಂಧನವನ್ನು ನಾನು ಬಿಡಿಸ್ತೇನೆ. ಕರ್ಮದ ಬಂಧನ ನಿನಗೆ ಆಗದೇ ಇರುವಂತಹ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಜಗನ್ನಾಥದಾಸರು ಕೂಡ ಭಗವಂತನನ್ನು ಗಣಪತಿಯ ಆ ವಿಚಾರವನ್ನು ಹೇಳ್ತಾರೆ. ನೋಕನೀಯಾನ್ ಸ್ತುತಿಸುತ್ತಿಪ್ಪ. ಭಗವಂತನನ್ನು ಉಪಾಸನೆ ಆ ರೀತಿಯಾಗಿ ಮಾಡ್ತಾರೆ. ಮಾಡುವ ಮೂಲಕವಾಗಿ ಯಾರು ಅವನನ್ನು ವಿವೇಕಿಗಳು, ಜ್ಞಾನವುಳ್ಳವರು, ಸಹವಾಸ ಸುಖಗಳ ಅಂಥವರಿಗೆ ಎಲ್ಲ ಅವರ ವಿಘ್ನಗಳನ್ನು ಪರಿಹಾರ ಮಾಡುವ ಮೂಲಕವಾಗಿ ಕರುಣೆಯನ್ನು ಕೊಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಗಣಪತಿಯ ಇನ್ನಷ್ಟು
ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ವಿಘ್ನರಾಜನೇ ದುರ್ವಿಷಯದಳು ಮಗ್ನವಾಗಿ ಮನವು ಮಹಾದೋಷನಂಗ್ರಿ ಸರೋಜಗಳ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿನಂಜೆ ಗುರುವರ ಭಗ್ನ ಗೈಸು ಎನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ. ವಾದಿರಾಜರು ಗಣಪತಿಯನ್ನ ಪ್ರಾರ್ಥನೆ ಮಾಡುತ್ತಾರೆ. ಗೋಕರ್ಣ ಕ್ಷೇತ್ರಕ್ಕೆ ಹೋಗಿದ್ದಾರೆ ವಾದಿರಾಜರು. ಆ ಗೋಕರ್ಣ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ತಾವು ಸಂಚಾರವನ್ನು ಮಾಡ್ತಾ ಮಾಡ್ತಾ ವಿಶೇಷವಾಗಿ ಆ ಗೋಕರ್ಣದಲ್ಲಿರತಕ್ಕಂತಹ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ದುಷ್ಟಾನ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾದಿಪೋಹಂ ಮಾತಾ ಇತಿ ಸುಧಿಯ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತಿ ಚಾಂದರಾಯ ಸೂರಮನಿಕರ ಭೀಷ್ಟಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾದಿರಾಜ ಪ್ರದಿಶತು ಸತತಂ ಗೌರಿ ಗೌರಿ ತನೂಜ ಎಂಬಂತಹ ಸ್ತೋತ್ರವನ್ನು ಆ ಗೋಕರ್ಣ ಕ್ಷೇತ್ರದಲ್ಲಿರತಕ್ಕಂತಹ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅವನೇನಾಗಿದ್ದಾನೆ ಕೇಳಿದರೆ ವಿಘ್ನರಾಜನೇ ಎಂಬಂತಹ ದೊಡ್ಡ ವಿಶೇಷಣವನ್ನು ಕೊಡ್ತಾರೆ. ದುಷ್ಟಾನ ವಿಘ್ನಕರ್ತ, ವಿಘ್ನಕರ್ತೃ ವಿಘ್ನ ಅಪಹರ್ತೃ ಅಂತ. ಏನು ಕೇಳಿದರೆ ವಿಘ್ನ ಅಪಹರ್ತೃ ಹೌದು, ವಿಘ್ನಕರ್ತೃವೂ ಹೌದು. ಮತ್ತೆ ಯಾರು ಭಗವಂತನನ್ನು ನಂಬೋದಿಲ್ಲ, ಯಾರು ದೇವರನ್ನು ಬಿಟ್ಟು ಮೊದಲಿಗೆ ಹೇಳ್ತಾರೆ ವಿಘ್ನರಾಜ, ವಿಘ್ನಗಳನ್ನು ಕೊಡ್ತಾನೆ. ಯಾರು ಭಗವಂತನನ್ನು ನಂಬದೆ ದೂರಕ್ಕೆ ಹೋಗಿದ್ದಾರೆ ಅಂಥವರಿಗೆ ಅವನೇನಾಗ್ತಾನೆ ಕೇಳಿದ್ರೆ ವಿಘ್ನಗಳ ನೀಡುವಿಕೆ. ವಿಘ್ನಗಳನ್ನು ಅವರು ಮಾಡುವಂಥ ಕಾರ್ಯಗಳಲ್ಲಿ ವಿಘ್ನವನ್ನು ನೀಡುತ್ತಾನೆ. ಯಾರು ಚೆನ್ನಾಗಿ ಅವನನ್ನು ಉಪಾಸನೆ ಮಾಡ್ತಾರೆ, ಯಾರು ಸರಿಯಾದಂತಹ ರೀತಿಯಲ್ಲಿ ಅವನನ್ನು ತಿಳ್ಕೊಳ್ಳುತ್ತಾರೆ ಅಂಥವರ ವಿಘ್ನವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ವಿಘ್ನರಾಜನೇ ದುರ್ವಿಷಯಗಳು. ದುಷ್ಟವಾಗಿರತಕ್ಕಂಥ ನನ್ನ ಮನಸ್ಸು ಏನಾಗಿದೆ ಅಂತ ಕೇಳಿದರೆ, ದುಷ್ಟವಾಗಿರತಕ್ಕಂತಹ ವಿಷಯದಲ್ಲಿ ನನ್ನ ಮನಸ್ಸು ತುಂಬ ಆಸಕ್ತವಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ಮನಸ್ಸನ್ನು ಏನು ಮಾಡಬೇಕು? ದುರ್ವಿಷಯಗಳು ಮಗ್ನವಾಗಿ ಮನವು, ನನ್ನ ಮನಸ್ಸು ದುಷ್ಟವಾಗಿರತಕ್ಕಂತಹ ವಿಷಯ ಪದಾರ್ಥಗಳಲ್ಲಿ ಅದು ಇದೆ. ಅದಕ್ಕೋಸ್ಕರವಾಗಿ ನನ್ನ ಮನಸ್ಸನ್ನು ಆ ದುರ್ವಿಷಯಗಳಿಂದ ದೂರಕ್ಕೆ ಕೊಂಡು ಹೋಗಿ ನನ್ನ ಮನಸ್ಸನ್ನು ಒಳ್ಳೆಯ ಭಗವಂತನ ಕಡೆಗಳಲ್ಲಿ ಆ ಆಕರ್ಷಿತವಾಗುವಂತೆ ಮಾಡು. ಮನವು ಮಹದೋಷದಂಘ್ರಿ ಸರೋಜಯುಗಳದಿ. ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ದೋಷಗಳನ್ನು ಪರಿಹಾರ ಮಾಡತಕ್ಕಂಥವನು. ಮಹಾದೋಷಘ್ನನಂಗ್ರಿ ಮಹಾದೋಷಾನ್ಗ್ರಂಥಿ. ಭಗವಂತ ದೋಷಗಳ ಸಂಪರ್ಕ ರಹಿತನಾಗಿರತಕ್ಕಂಥವನು. ಅಂತಹ ದೋಷಘ್ನನಾಗಿರತಕ್ಕಂತಹ ಭಗವಂತನ ಅಂಘ್ರಿ ಸರೋಜ, ಅವನ ಎರಡು ಪದ ಕಮಲಗಳಲ್ಲಿ ನನ್ನ ಮನಸ್ಸು ಸದಾಕಾಲದಲ್ಲೂ ಕೂಡ ನಿರತವಾಗುವಂತೆ ಮಾಡಬೇಕು. ಸರೋಜಯುಗಳದಿ ಭಕ್ತಿಪೂರ್ವಕದಿ, ಅದು ಒಳ್ಳೆಯ ಭಕ್ತಿಪೂರ್ವಕವಾಗಿ ಆ ಮನಸ್ಸು ಅಲ್ಲಿ ರಥವಾಗುವಂತೆ ಮಾಡು. ತನ್ನ ಮೂಲಕವಾಗಿ ನಾನು ನರಕ ಲಗ್ನವಾಗಲಿ, ನಿನ್ನ ಭಗವಂತನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸು ನಿರಂತರವಾಗಿ ನೈರಂತರ್ಯೇಣ ಆ ನಿನ್ನಲ್ಲಿ ಭಗವಂತನಲ್ಲಿ ಆ ಮನಸ್ಸು ರತಿಯನ್ನು ಉಳ್ಳದ್ದಾಗಲಿ. ನಿತ್ಯ ನರಕ ಭಯಾಗ್ನಿಗಳಿನಂಜೆ, ನಾನು ಏನು ನರಕ ಭಯ ಅಗ್ನಿ ಇದ್ಯಾವುದಕ್ಕೂ ಕೂಡ ನನಗೆ ಭಯವನ್ನು ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ನನ್ನನ್ನು ಉದ್ಧಾರ ಮಾಡು. ನನ್ನಲ್ಲಿರತಕ್ಕಂತಹ ದೋಷಗಳನ್ನು ದೂರ ಮಾಡುವ ಮೂಲಕವಾಗಿ ಒಳ್ಳೆಯ ವಾಸ್ತವಿಕವಾಗಿ ರುದ್ರದೇವರು ಮನೋನಿಯಾಮಕರು. ರುದ್ರದೇವರ ಮಗನಾಗಿರ್ತಕ್ಕಂತಹ ಪರಾಯ ರುದ್ರದೇವರು ಕೂಡ ಮನೋನಿಯಾಮಕರು. ಅದೇ ರೀತಿಯಾಗಿ
ವಾಯು ಏನು ರುದ್ರದೇವರ ಮಗನಾಗಿರತಕ್ಕಂತಹ ಗಣಪತಿಗೂ ಕೂಡ ಅವನ ಯೋಗ್ಯತೆಗನುಸಾರವಾಗಿ ನಮ್ಮ ಮನಸ್ಸನ್ನು ದುರ್ವಿಷಯಗಳಿಂದ ದೂರ ಮಾಡುವಂತಹ ಒಂದು ಸಣ್ಣ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಮನೋನಿಯಾಮಕನಾಗಿರ್ತಕ್ಕಂತಹ ರುದ್ರದೇವರ ಮಗನಾಗಿರತಕ್ಕಂತಹ ಹೇ ಗಣಪತಿ ವಿಘ್ನರಾಜ, ನನ್ನನ್ನು ದೇವರ ಪಾದ ಕಮಲಗಳಲ್ಲಿ ದೇವರಲ್ಲಿ ನನ್ನ ಮನಸ್ಸು ರಥವಾಗುವಂತೆ ನೀನು ಇರಿಸು ಎಂಬುದನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಬೇಕು ಎಂಬಂತಹ ಇಚ್ಛೆ. ಅದಕ್ಕೋಸ್ಕರವಾಗಿ ಗಣಪತಿಯ ಏನು ಪ್ರಾರ್ಥನೆಯನ್ನು ರುದ್ರದೇವರ ಮಗನಾಗಿರತಕ್ಕಂತಹ ಗಣಪತಿ, ಆ ರುದ್ರದೇವರ ಮಗ ಅಂತಹ ರುದ್ರದೇವರ ಸೂನುವಾಗಿರತಕ್ಕಂತಹ ಮಗನನ್ನು ನಾವು ಉಪಾಸನೆ ಮಾಡಬೇಕು, ಅವನನ್ನು ಚಿಂತನೆ ಮಾಡಬೇಕು ಎಂಬುದನ್ನು ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಪ್ರತಿ ದಿವಸಗಳಲ್ಲಿ ಗುರುವರ ಭಗ್ನಗೈಸೆನ್ನ ಅವಗುಣಗಳನ್ನು, ತನ್ನ ಅವಗುಣಗಳನ್ನು ದೂರ ಮಾಡುವ ಮೂಲಕವಾಗಿ ನನ್ನ ಮನಸ್ಸನ್ನು ಭಗವಂತನಲ್ಲಿ ರಥವಾಗುವಂತೆ ಇರಿಸು ಎಂಬುದನ್ನು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಾಸ್ತವಿಕವಾಗಿ ನಾವು ಅಂಜಬೇಕಾದ್ದು, ನಾವು ಭಯಪಡಬೇಕಾದ್ದು ಅವಗುಣಗಳಿಗೆ, ನರಕಾದಿಗಳಿಗೆ ಭಯಪಡಬೇಕಾಗಿಲ್ಲ. ನರಕ ಸಿಗೋದು ಹೇಗೆ ಅಂತ ಕೇಳಿದರೆ, ನಾವು ಅವಗುಣಗಳನ್ನು ದೇವರನ್ನು ಅಯಥಾರ್ಥವಾಗಿ ತಿಳ್ಕೊಂಡ್ರೆ ಆವಾಗ ಏನಾಗ್ತದೆ ಕೇಳಿದರೆ ನಮಗೆ ನರಕಾದಿ ಅನರ್ಥ. ನಾವು ದೇವರನ್ನು ಸರಿಯಾಗಿ ಉಪಾಸನೆ ಮಾಡಿದರೆ, ಅವಗುಣಗಳನ್ನು ತಿಳ್ಕೊಳ್ಳದೆ ಭಗವಂತನನ್ನು ಯಥಾರ್ಥವಾಗಿ ಉಪಾಸನೆ ಮಾಡಿದರೆ ಆವಾಗ ಯಾವ ಕಾಲಕ್ಕೂ ಕೂಡ ನಮಗೆ ನರಕಾದಿಗಳ ಭಯ, ನರಕಾದಿ ಅನರ್ಥಗಳು ನಮಗೆ ಬಾಧಿಸೋದಿಲ್ಲ ಎಂಬಂತಹ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಸರಿಯಾದಂತಹ ರೀತಿಯಲ್ಲಿ, ಸರಿಯಾದಂತಹ ಮಾರ್ಗದಲ್ಲಿ ಭಗವದ್ ಉಪಾಸನೆಯನ್ನು ನಡೆಸಬೇಕು ಎಂಬಂತಹ ವಿಚಾರವನ್ನು ಹೇಳಿ, ಅದಾದ ಮೇಲೆ ಮುಂದೆ ಗಣಪತಿಯ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಎಲ್ಲಿ ಗಣಪತಿ ಅಂತ ಕೇಳಿದರೆ, ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನೆಪ ಷಣ್ಮುಖನನುಜ ಶೇಷ ಸತತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೇ ಸನ್ಮನದಿ ವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಅದಕ್ಕೆ ಜಗನ್ನಾಥದಾಸರು ಒಳ್ಳೆಯ ವಿಚಾರವನ್ನು ಕೊಡ್ತಾರೆ. ಏನು ಕೇಳಿದರೆ, ಕುಬೇರ ವಿಶ್ವಕ್ಸೇನ ದೇವತೆಗಳ ವೈದ್ಯನಾಗಿರತಕ್ಕಂತಹ ಅಶ್ವಿನಿ ದೇವತೆಗಳು ಇವರ ಸಮಾನ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಷಣ್ಮುಖನನುಜ, ಆ ಗಣಪತಿ ಎಲ್ಲಿ ಬರ್ತಾನೆ ಕೇಳಿದರೆ ಸ್ಕಂದನ ಅನುಜ, ಸ್ಕಂದನ ತಮ್ಮನಾಗಿರತಕ್ಕಂಥವನು. ಅದಾದ ಮೇಲೆ ಶೇಷತತಸ್ಥರು ಅಂತ ದೇವತೆಗಳಿದ್ದಾರೆ, ಅವರಲ್ಲಿ ಆ ಕಕ್ಷೆಯಲ್ಲಿ ಬರತಕ್ಕಂಥವನು. ಅದಾದ ಮೇಲೆ ವಿಶೇಷವಾಗಿ ಆ ತಾರತಮ್ಯದಲ್ಲಿ ಗಣಪತಿಯ ನಿರೂಪಣೆಯನ್ನು ಹೇಳ್ತಾರೆ. ಸೋಮಪಾನಹರರಾಗಿರ್ತಕ್ಕಂತಹ ದೇವತೆಗಳು, ಅದರಲ್ಲಿ 85 ಜನಗಳಲ್ಲಿ ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು ಇದು ಸಮಾನ. ಇನ್ನು ಗಣಪತಿ ಜಾಗೃತವಸ್ಥಾ ನಿಯಾಮಕನಾಗಿರತಕ್ಕಂತಹ ವಿಶ್ವನಾಮಕನ ಉಪಾಸನೆಯನ್ನು ವಿಶೇಷವಾಗಿ ಮಾಡಿದ್ದಾನೆ. ಆದ್ದರಿಂದಾಗಿ ಅವನು ಏನಾಗಿದ್ದಾನೆ ಕೇಳಿದರೆ ವಿಶ್ವರೂಪದ ಉಪಾಸಕ. ನಮ್ಮನ್ನು ಎಚ್ಚರವಾಗಿರಿಸ್ತಾನೆ ಗಣಪತಿ. ನಮಗೆ ಲೌಕಿಕ ಜಗತ್ತಿನಿಂದ ಬಿಟ್ಟು ನಮ್ಮನ್ನು ದೇವತಾ ವಿಚಾರದಲ್ಲಿ ನಮ್ಮನ್ನು ಚೆನ್ನಾಗಿ ನಮ್ಮನ್ನು ಎಚ್ಚರವಿರುವಂತೆ ಮಾಡತಕ್ಕಂಥವನು ಗಣಪತಿ. ಹಾಗೆ ಅವನನ್ನು ತಿಳ್ಕೊಳ್ಳಬೇಕು. ಭಗವಂತನ ವಿಶ್ವರೂಪಕ್ಕೆ ಏನು ಅಂತ ಕೇಳಿದರೆ ಆ 19 ಮುಖಗಳುಂಟು.
19 ಮುಖಗಳಲ್ಲಿ ಆ ಮಧ್ಯದ ಮುಖ ಏನು ಕೇಳಿದ್ರೆ ಗಜಮುಖ. ಆ ಗಜಮುಖವನ್ನ ವೈಶ್ವಾನರು ಅವನನ್ನ ಸರಿಯಾಗಿ ಆ ಮಧ್ಯದ ಮುಖವನ್ನ ಉಪಾಸನೆ ಮಾಡಿದ್ದರಿಂದಾಗಿ ಅವನಿಗೆ ಏನಾಯಿತು ಅಂತ ಕೇಳಿದ್ರೆ ಗಜಮುಖತ್ವವನ್ನು ಪಡೆದುಕೊಂಡ ಎಂಬುದಾಗಿ ಹೇಳ್ತಾರೆ. ಹೀಗೆ ಅದಾದ ಮೇಲೆ ಸನ್ಮನದಿ ವಿಜ್ಞಾಪಿಸುವೆ ಲಕ್ಷ್ಮೀವಂತೆಯ ರಸನ, ಭಗವಂತನ ಬಗ್ಗೆ ಸರಿಯಾದಂತಹ ಜ್ಞಾನ, ಸರಿಯಾದಂತಹ ನಮಗೆ ವಿಚಾರ ನನಗೆ ಬರುವಂತೆ ಮಾಡಬೇಕು. ನನಗೆ ಭಗವಂತನ ಭಕ್ತಿ, ಭಗವಂತನ ಜ್ಞಾನ ನನಗೆ ಬರುವಂತೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಇದು ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವೇನ ತತ್ಸಂಬಂಧಿ ನರೋ ನಾಶಾತ್ ವೈಶ್ವಾನರ ಉದಾಹೃತಃ. ವಿಶ್ವ ಮಧ್ಯಮ ಮುಖ, ಅದರಲ್ಲಿ ಸ್ಥೂಲವಾಗಿರತಕ್ಕಂತಹ ಮುಖ ಸರ್ವಗಮ್ಯತ್ವಯುಕ್ತ. ಅದೇ ರೀತಿಯಾಗಿ ಅವನನ್ನು ಉಪಾಸನೆ ಮಾಡಿದ್ದರಿಂದಾಗಿ ಜಾಗೃತಾವಸ್ಥಾ ಪ್ರೇರಕ, ಸ್ವಪ್ನಾವಸ್ಥ ಪ್ರೇರಕನಾಗಿರ್ತಕ್ಕಂಥ ತೇಜಸ್ವರೂಪದ ಉಪಾಸನೆ, ತೇಜಸ್ವರೂಪದ ಮಧ್ಯಮುಖ ಅದು ಗಜಮುಖ. ಅದರಿಂದಾಗಿ ಈ ಗಜಮುಖತ್ವವನ್ನು ಉಪಾಸನೆ ಮಾಡಿದ್ದರಿಂದಾಗಿ ನಮಗೆ ಈ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಆ ವಿಚಾರವನ್ನು ತಿಳ್ಕೊಳ್ಳುವ ಮೂಲಕವಾಗಿ ಈ ಭಗವಂತನ ಇಷ್ಟು ವಿಶೇಷವಾಗಿರತಕ್ಕಂತಹ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ನಮಗೆ ಆ ಭಗವಂತನ ವಿಚಾರಗಳು, ಭಗವಂತನ ವಿಚಾರವನ್ನು ನಾವು ತಿಳ್ಕೊಂಡದ್ದರಿಂದಾಗಿ ನಮಗೆ ಏನಾಗ್ತದೆ ಕೇಳಿದ್ರೆ ಭಗವಂತ ನಮಗೆ ಭಗವಂತನ ಒಳ್ಳೆಯ ಮನಸ್ಸನ್ನು ಎಲ್ಲಿರಿಸ್ತಾನೆ ಕೇಳಿದ್ರೆ ಭಗವಂತನ ಆ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸು ನಿರಂತರವಾಗಿಯೂ ಕೂಡ ಅಲ್ಲಿ ಇರುವಂತಹ ರೀತಿಯಲ್ಲಿ ಭಗವಂತ ನಮ್ಮನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಎಂಬುದಾಗಿ ಆರಂಭವಾಗುವಂತಹದ್ದು. ಆ ವಿಶ್ವಂ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಗಣಪತಿ ಏನು ಮಾಡಿದ ಕೇಳಿದ್ರೆ ಭಗವಂತನ ವಿಶ್ವನಾಮಕ ಉಪಾಸನೆ ಏನು, ಆ ವಿಶ್ವನಾಮಕ ಭಗವಂತನ ಉಪಾಸನೆಯನ್ನು ಸರಿಯಾಗಿ ಮಾಡಿದ್ದಾನೆ. ಆದ್ದರಿಂದಾಗಿಯೂ ಕೂಡ ಅಲ್ಲಿ ಒಳ್ಳೆಯ ಅವನಿಗೆ ಗಜಮುಖತ್ವವನ್ನು, ಅದೇ ರೀತಿಯಾಗಿ ಆ ಮಧ್ಯಮ ಮುಖದಲ್ಲಿ ಬರತಕ್ಕಂತಹ ಗಜಮುಖತ್ವವನ್ನು ಪಡೆದುಕೊಂಡ. ಅದೇ ರೀತಿಯಾಗಿ ನಮಗೆ ಬರುವಂತಹ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವ ಮೂಲಕವಾಗಿ ನಮ್ಮನ್ನು ರುದ್ರದೇವರು ಹೇಗೆ ಭಗವಂತನ ಕಡೆಗಳಲ್ಲಿ, ಭಗವಂತನ ವಿಚಾರದಲ್ಲಿ ನಮ್ಮ ಮನಸ್ಸು ರಥವಾಗುವಂತೆ ಮಾಡ್ತಾರೋ ಅದೇ ರೀತಿಯಾಗಿ ಗಣಪತಿಯೂ ಕೂಡ ನಮ್ಮ ಮನಸ್ಸನ್ನು ತಿಳಿಗೊಳಿಸಿ ನಮ್ಮ ಮನಸ್ಸನ್ನು ಭಗವಂತನ ಕಡೆಗಳಲ್ಲಿ ಬರುವಂತೆ ಮಾಡ್ತಾರೆ ಎಂಬುದಾಗಿ ಈ ಜಗನ್ನಾಥದಾಸರು ಆರಂಭದಲ್ಲಿ ಗಣಪತಿ ಸಂಧಿ, ವಿಘ್ನೇಶ ಸಂಧಿಯಲ್ಲಿ ನಮಗೆ ಹೇಳಿದ್ದಾರೆ. ಹೀಗೆ ನಾವು ಆ ಗಣಪತಿಯನ್ನು ಉಪಾಸನೆ ಮಾಡುವಂತಾಗಲಿ, ಧ್ಯಾನ ಮಾಡುವಂತಾಗಲಿ, ಚಿಂತಿಸುವಂತಾಗಲಿ, ತನ್ನ ಮೂಲಕವಾಗಿ ನಮಗೆ ಬರುವಂತಹ ಏನು ವಿಘ್ನಗಳಿದೆ ಅದನ್ನು ಪರಿಹರಿಸ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ನಮ್ಮ ಚಿಂತನೆ ನಡೆಯಲ್ಲಿ ಎಂಬಲ್ಲಿಗೆ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.